ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಿಮ್ಮ ಲ್ಯಾಂಗ್ವೇಜಿನ ಎಲ್ಲ ಪೋರ್ಷನ್ಸ್ಗಳನ್ನು ಅಂದರೆ ಯೂನಿಟ್ ಟೆಸ್ಟ್ 1ಕ್ಕೆ ಬೇಕಾಗಿರುವಂಥ ಪೋರ್ಷನ್ಸ್ಗಳನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇವೆ. ಯೂನಿಟ್ 1 ಅಂತ ಹೇಳಿದರೆ ಘಟಕ ಪರೀಕ್ಷೆ ಅಂತಲೂ ಹೇಳ್ತೇವೆ, ಆಯಿತಾ. ಈಗ ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸಿನ ಪೋರ್ಷನ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಬನ್ನಿ ಸರ್, ಅಕೌಂಟೆನ್ಸಿ ಪೋರ್ಷನನ್ನು ನೋಡೋದಾದರೆ ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್ 2024-25 ಚಾಪ್ಟ್ರು ಟೋಟಲ್ 3 ಚಾಪ್ಟರ್ಸ್ಗಳಿವೆ. ಅಕೌಂಟೆನ್ಸಿ ಒಂದು ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಒಂದಿದೆ, ಥಿಯರಿ ಬೇಸಿಸ್ ಆಫ್ ಅಕೌಂಟಿಂಗ್ ಒಂದಿದೆ, ಕಾನ್ಸೆಪ್ಟ್ಸ್ ಆ್ಯಂಡ್ ಅಕೌಂಟಿಂಗ್ ಸೈಕಲ್ ಆ ಪಾರ್ಟಲ್ಲಿ, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನಲ್ಲಿ ಅದರಲ್ಲಿ ಅಕೌಂಟಿಂಗ್ ಈಕ್ವೇಷನ್, ಜನರಲ್ ಆ್ಯಂಡ್ ಲೆಡ್ಜರ್ ಇವೆಲ್ಲವೂ ಕೂಡ ಇರುವಂಥದ್ದು ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ. ನಂತರದಲ್ಲಿ ಬಿಸ್ನೆಸ್ ಸ್ಟಡೀಸನ್ನು ನಾವು ನೋಡೋದಾದರೆ ಸಿಲೆಬಸ್ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಚಾಪ್ಟ್ರು 1-7 ಇದೆ. ಬಿಸ್ನೆಸ್ಸು, ಟ್ರೇಡ್ ಆ್ಯಂಡ್ ಕಾಮರ್ಸು, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ಫಾರ್ಮೇಷನ್ ಆಫ್ ಅ ಕಂಪನಿ ಕೂಡ ಇದೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಕೂಡ ತಾವುಗಳು ನೋಡ್ಬೋದು. ಎಕನಾಮಿಕ್ಸು ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 2024-25ನಲ್ಲಿ ಚಾಪ್ಟರ್ಸು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಇಂಟ್ರೊಡಕ್ಷನ್ ಇದೆ, ಕಲೆಕ್ಷನ್ ಆಫ್ ಡಾಟಾ, ಆರ್ಗನೈಸೇಷನ್ ಆಫ್ ಡಾಟಾ ಇದೆ, ಇಂಡಿಯನ್ ಎಕನಾಮಿ ಫಾರ್ ದಿ ಈವ್ ಆಫ್ ಇಂಡಿಪೆಂಡೆನ್ಸ್, ಇಂಡಿಯನ್ ಎಕನಾಮಿ 1950 to 1990ವರೆಗೂ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಇವೆಲ್ಲದೂ ಕೂಡ ನಿಮ್ಮ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದಲ್ಲಿ ಇರುವಂಥದ್ದು. ಯೂನಿಟ್ ಟೆಸ್ಟ್ 1ಕ್ಕೆ ಆಗಸ್ಟ್ ತಿಂಗಳಿನಲ್ಲಿ ನಡೆಯುವಂತಹ ಪರೀಕ್ಷೆ ಆಗಿರುತ್ತೆ. 40 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಲೆಕ್ಚರರ್ಸ್ಗಳೇ ಪ್ರಿಪೇರ್ ಮಾಡುತ್ತಾರೆ. ಈಗ ಯಾವುದೋ ಒಂದು ಪಾಠ ಆಗಿಲ್ಲ ಅಂದ್ಕೊಳ್ಳಿ, ಟೆನ್ಷನ್ ತಗೊಳ್ಳೋಕ್ಕೂ ಅವಶ್ಯಕತೆ ಇಲ್ಲ. ಎಷ್ಟು ಪಾಠಗಳಿಗಾಗಿದ್ದಾವೋ, ಎಷ್ಟು ಪಾಠ ಕಂಪ್ಲೀಟ್ ಆಗಿದ್ದಾವೋ ಆ ಪಾಠದ ಬೇಸ್ ಮೇಲೆ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಕಂಡಕ್ಟ್ ಮಾಡಲಾಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಪ್ರಥಮ PUC ಅಡ್ಮಿಷನ್ ನಡೀತಾನೇ ಇದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಲೂ ಕೂಡ ಅವಕಾಶವಿದೆ ಪ್ರಥಮ PUCಗೆ ಅಡ್ಮಿಷನನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ವಿಡಿಯೋವನ್ನು ವಾಚ್ ಮಾಡುವ ಸಮಯದಲ್ಲಿ ತಾವುಗಳು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರಾಗಿದ್ದರೆ, ಇಫ್ ಯು ಆರ್ ಓಲ್ಡ್ ಹಳಬರಾಗಿದ್ದರೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ. ಜೊತೆಗೆ ಒಂದು ಕಮೆಂಟು, ಮುಂದಿನ ವಿಡಿಯೋ ನಿಮಗೆ ಯಾವ ಟಾಪಿಕ್ಕಿನ ಮೇಲೆ ಬೇಕು ಅನ್ನೋದರ ಬಗ್ಗೆ ತಾವುಗಳು ಕಮೆಂಟಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಕೆಲವೊಬ್ಬರು ಕಂಪ್ಯೂಟರ್ ಸೈನ್ಸ್ ಅಂತೂ ಕಾಮನ್ ಆಗಿ ಇರುವಂಥದ್ದು. ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಟೋಟಲ್ 4 ಪಾಠಗಳಿವೆ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂದರೂ ಒಂದೇ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ 1 ಅಂದರೂ ಒಂದೇ, ಘಟಕ ಪರೀಕ್ಷೆ ಅಂದರೂ ಕೂಡ ಒಂದೇ. ಅರ್ಥ ಆಗತ್ತಲ್ವಾ? ನೋಡಿ, ಓವರ್ವ್ಯೂ ಆಫ್ ಕಂಪ್ಯೂಟರ್ ಇದೆ, ಇನ್ಪುಟ್, ಔಟ್ಪುಟ್ ಆ್ಯಂಡ್ ಮೆಮೊರಿ ಡಿವೈಸಸ್ ಇದೆ, ಡಾಟಾ ರೆಪ್ರೆಸೆಂಟೇಷನ್ ಕೂಡ ಇದೆ, ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್ ಕೂಡ ಇರುವಂಥದ್ದಾಗಿದೆ, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ವಿದ್ಯಾರ್ಥಿಗಳು ಕಾಮರ್ಸಲ್ಲಿ ಸ್ಟ್ಯಾಟ್ಸ್ ತೆಗೆದುಕೊಂಡು ಓದುತ್ತಿದ್ದೀರಾ. ಅವರಿಗೆಲ್ಲರಿಗೂ ಕೂಡ ಸಿಲೆಬಸ್ ಫಾರ್ ದ ಯೂನಿಟ್ ಟೆಸ್ಟ್ 1 2024-25 ಇಂಟ್ರೊಡಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಆರ್ಗನೈಸೇಷನ್ ಆಫ್ ಡಾಟಾ, ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್ ಆಫ್ ಡಾಟಾ, ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಅಂದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4 ಕಂಟಿನ್ಯೂ ಆಗಿ 4 ಪಾಠಗಳು ನಿಮಗೆ ಕಂಪ್ಯೂಟರ್ ಸ್ಟ್ಯಾಟ್ಸಲ್ಲಿ ಬರುವಂಥದ್ದಾಗಿದೆ. ಹೌದಲ್ವಾ? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದರ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಥವಾ ಲಾಸ್ಟ್ ಇಯರ್ ನಡೆದಂತಹ ಪ್ರಶ್ನೆ ಪತ್ರಿಕೆಗಳು ಬೇಕು, ಹೀಗೆಲ್ಲ ನಿಮ್ಮ ತಲೆನಲ್ಲಿದ್ದರೆ ಇದರ ವಿಡಿಯೋದ ಕೆಳಗಡೆನೇ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಹುಡುಕುವ ಅವಶ್ಯಕತೆ ಇರಲ್ಲ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಯೂನಿಟ್ ಟೆಸ್ಟ್ 1ರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲಭ್ಯವಾಗುತ್ತವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಬರುವ ಯೂನಿಟ್ ಟೆಸ್ಟ್ 1ಕ್ಕೂ ಕೂಡ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.